So, joy of the Lord is our strength. ಕರ್ತನ ಆನಂದವೇ ನಮ್ಮ ಬಲ. Where it is in the Bible? ಅದು ಬೈಬಲಲ್ಲಿ ಎಲ್ಲಿದೆ ರೀ? Joy of the Lord is our strength. ಕರ್ತನ ಆನಂದವೇ ನಮ್ಮ ಬಲ. It's Ezra 8th chapter 10th verse. Ezra 8:10. ಎಜ್ರ ಅದರಲ್ಲಿ 10ನೇ ಅಧ್ಯಾಯ 8ನೇ ಅಧ್ಯಾಯ 10ನೇ ವಚನ. Ezra. Sorry, Nehemiah 8:10. Nehemiah 8:10. ನೆಹೆಮಿಯ 8:10. Okay. Yeah, it's the last part says, the joy of the Lord is our strength. ಅಲ್ಲಿ ಕೊನೆಯ ವಚನ ಹೇಳ್ತದೆ, ಯೆಹೋವನ ಆನಂದವೇ ನಿಮ್ಮ ಆಶ್ರಯವಾಗಿದೆ ಅಂತ ಎಂಬುದಾಗಿ ಹೇಳ್ತದೆ ಕನ್ನಡದಲ್ಲಿ. ಇಂಗ್ಲಿಷ್ನಲ್ಲಿ ಅದು ಜಾಯ್ ಆಫ್ ದ ಲಾರ್ಡ್ ಈಸ್ ಮೈ ಸ್ಟ್ರೆಂತ್, ಅಂದ್ರೆ ಕರ್ತನ ಆನಂದವೇ ನನ್ನ ಬಲ ಎಂಬುದಾಗಿ. So one more verse we see in Job, ಯೋಬನ ಪುಸ್ತಕದಲ್ಲಿ 8th chapter 21st verse. Job 8:21. ಯೋಬ 8:21. ಆತನು ಇನ್ನು ಮೇಲೆ ನಿನ್ನ ಬಾಯನ್ನು ನಗೆಯಿಂದಲೂ ತುಟಿಗಳನ್ನು ಉತ್ಸಾಹದಿಂದಲೂ ತುಂಬಿಸುವವನು. He'll fill your mouth with laughter. Okay. Joy of the Lord is our strength, and He's going to fill your mouth with laughter. ಕರ್ತನ ಆನಂದವೇ ನಮ್ಮ ಬಲ, ಆತನು ನಮ್ಮ ಬಾಯನ್ನು ನಗೆಯಿಂದಲೂ ತುಂಬುವನು. That's not my message. ಅದು ನನ್ನ ಸಂದೇಶವಲ್ಲ. Because you may be saying Ishwar was laughing. ಮತ್ತು ಈಶ್ವರರ ನಗು ನೋಡುವಾಗ, so that's the words I'm quoting. ಸೊ ಆ ಒಂದು ವಚನಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. Yeah. ಮತ್ತೆ ಯಾಕೆ ಸುಮ್ಮನೆ ನಕ್ರಿ ಇವರು ಪಾ ಅನ್ನುವಂತ ಅನ್ಬಾರ್ದು, ಅದಕ್ಕೋಸ್ಕರ. Yes, what the Lord is doing, when the laughter comes, there is sure there is a victory is coming. ಮತ್ತು ಅಲ್ಲಿ ಅಂದರೆ ನಮಗೆ ನಗು ಬರುವಾಗ ಅದು ಒಂದು ಖಂಡಿತವಾಗಿದೆ, ಏನಂದ್ರೆ ನಮಗೆ ವಿಕ್ಟರಿ ಅಥವಾ ಜಯ ಸಿಕ್ಕಿದೆ ಎಂಬುದಾಗಿ. God is giving victory. ಕರ್ತನು ನಮಗೆ ಜಯ ಕೊಟ್ಟಿದ್ದಾನೆ. We'll turn our Bible to Jeremiah. ನಮ್ಮ ಸತ್ಯವೇದವನ್ನ ಯೆರೆಮೀಯನ ಪ್ರವಾದನೆ ಗ್ರಂಥ 33:3. We'll read from 1 to 3. ಅಲ್ಲಿ 33, ಅದರಲ್ಲಿ 1 ರಿಂದ 3 ವಚನಗಳವರೆಗೆ ಓದೋಣ. ಯೆರೆಮೀಯನು ಕಾರಾಗೃಹದ ಅಂಗಳದಲ್ಲಿ ಸೆರೆಯಾಗಿದ್ದಾಗ ಅವನಿಗೆ ಯೆಹೋವನು ಈ ಎರಡನೆಯ ವಾಕ್ಯವನ್ನು ಅನುಗ್ರಹಿಸಿದನು. ಈ ಕಾರ್ಯವನ್ನು ಸಾಧಿಸಿಕೊಳ್ಳುವ ಉದ್ದೇಶವನ್ನು ನೆರವೇರಿಸುವ ಯೆಹೋವ ನಾಮಕ್ಕಿಂತನೂ ಇತ್ತೆನ್ನುತ್ತಾನೆ. ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುವೆನು, ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. Amen. Shall we pray? ಪ್ರಾರ್ಥಿಸೋಣವೇ? Lord, as we look to your word this evening, let the word come alive to our hearts, O God. ಕರ್ತನೇ, ಈ ಮುಂಚಾನೆ ನಾವು ನಿನ್ನ ವಾಕ್ಯಗಳನ್ನು ನೋಡುವಾಗ ನಿನ್ನ ವಾಕ್ಯ ನಮ್ಮ ಹೃದಯಕ್ಕೆ ಸಜೀವವಾಗಿ ಬರಲಿ. Every powers of darkness trying to steal the word from our heart, faith from our heart, we bind and cast them out in Jesus' name. ಕರ್ತನೇ, ನಮ್ಮ ಹೃದಯದಿಂದ ವಾಕ್ಯಗಳನ್ನು ಕದ್ದುಕೊಳ್ಳುವಂತ ಅಥವಾ ಅದನ್ನು ವಿಫಲಗೊಳಿಸುವಂತ ಎಲ್ಲ ಅಂಧಕಾರದ ಶಕ್ತಿಗಳನ್ನು ಯೇಸು ನಾಮದಲ್ಲಿ ಬಂಧಿಸಿ ಹೊರಗೆ ಹಾಕ್ತೇವೆ. Lord, help us to be rooted and grounded in the love of God. ಕರ್ತನೇ, ನಾವು ದೇವರ ಪ್ರೀತಿಯಲ್ಲಿ ಕರ್ತನೇ ನೆಲೆಗೊಂಡು ಕರ್ತನೇ ಅದರಲ್ಲಿ ನಾವು ಸ್ವಾಮಿ ಬಲಗೊಳ್ಳುವಂತೆ ಸಹಾಯ ಮಾಡು. Help us be rooted in the word of God. ಮತ್ತು ನಾವು ದೇವರ ವಾಕ್ಯದಲ್ಲಿ ಬೇರೂರುವಂತೆ ಸಹಾಯ ಮಾಡು. That we know you more and more, God. ಕರ್ತನೇ, ನಾವು ಹೆಚ್ಚಾಗಿ ಇನ್ನೂ ನಾವು ನಿನ್ನನ್ನು ತಿಳ್ಕೊಳ್ಳುವಂತೆ ಸ್ವಾಮಿ. In Jesus' name we pray. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ. Amen. ಆಮೆನ್. This is a start with saying that God gave second prophecy. ಇಲ್ಲಿ ನಾವು ನೋಡ್ತೇವೆ, ದೇವರು ಎರಡನೆಯ ಪ್ರವಾದನೆಯನ್ನು ಕೊಟ್ಟನು ಎಂಬುದಾಗಿ ಅಥವಾ ಅನುಗ್ರಹಿಸಿದನೆಂಬುದಾಗಿ Word of the Lord came to Jeremiah second time.
ದೇವರ ಮಾತು ಯೆರೆಮೀಯನಿಗೆ ಎರಡನೇ ಸಾರಿ ಬಂತು ಎಂಬುದಾಗಿ ನೋಡ್ತೇವೆ. Then what is the first one? ಹಾಗಾದ್ರೆ ಮೊದಲನೇದು ಯಾವುದು ರೀ? And 32nd chapter 32ನೇ ಅಧ್ಯಾಯ and 26 and 27th words. ಅಲ್ಲಿ 26 27 ವಚನಗಳು. ಆಗ ಯೆಹೋವನು ಯೆರೆಮೀಯನಿಗೆ ಈ ಮಾತನ್ನು ದಯಪಾಲಿಸನು. ಇಗೋ ನಾನು ಯೆಹೋವನು, ನರಪ್ರಾಣಿಗಳೆಲ್ಲ ದೇವರು ನನಗೆ ಅಸಾಧ್ಯವಾದುದುಂಟೋ, ಆದ ಕಾರಣ ಯೆಹೋವನು ಇತ್ತೆನ್ನುತ್ತಾನೆ. ಇಗೋ ನಾನು ಈ ಪಟ್ಟಣವನ್ನು Enough. Is there anything hard for me? ಮತ್ತು ದೇವರು ಹೇಳ್ತಾನೆ, ಯಾವುದಾದರೂ ನನಗೆ ಅಸಾಧ್ಯವಾಗಿದೆಯೋ ಅಥವಾ ಕಠಿಣವಾಗಿದೆಯೋ. What when we look into the reference to context, ಮತ್ತು ಇಲ್ಲಿ ಈ ಒಂದು ಭಾಗದಲ್ಲಿ ಬರುವಂತಹ ವಾಕ್ಯಗಳನ್ನ ನೋಡುವಾಗ, ಸಂದರ್ಭಗಳನ್ನು ನೋಡುವಾಗ, Jeremiah is in prison. ಯೆರೆಮೀಯನು ಒಂದು ಕಾರಾಗೃಹದಲ್ಲಿ ಅಥವಾ ಜೈಲಿನಲ್ಲಿದ್ದಾನೆ. Why he is put in prison? ಯಾಕೆ ಆತನನ್ನ ಜೈಲಿಗೆ ಹಾಕಿದ್ರು? He's saying whole Jerusalem will be empty. ಆತನು ಹೇಳ್ತಾನೆ ಏನಂದ್ರೆ, ಇಡೀ ಯೆರೂಸಲೇಮಿನ ಪಟ್ಟಣ ಅದು ಏನಂದ್ರೆ ಖಾಲಿ ಆಗ್ತದೆ. And enemy king will take everyone captive. ಮತ್ತು ವೈರಿಗಳು ಬಂದು ಪ್ರತಿಯೊಬ್ಬರನ್ನ ಸೆರೆಯಾಗಿ ಒಯ್ತಾರೆ. And this temple will be destroyed. ಮತ್ತು ಈ ದೇವಾಲಯ ಹಾಳು ಮಾಡಲ್ಪಡ್ತದೆ. Temple which is magnificent, built by King Solomon, and saying it will be destroyed. ಮತ್ತು ಸೊಲೊಮನ್ ಎಂಬಂತ ರಾಜನಿಂದ ಅದ್ಭುತವಾಗಿ ಕಟ್ಟಲ್ಪಟ್ಟಂತ ಈ ದೇವಾಲಯ ನಾಶ ಮಾಡಲ್ಪಡ್ತದೆ. When he was prophesying, actually King Nebuchadnezzar surrounded the Jerusalem city. ಮತ್ತು ಈತನು ಪ್ರವಾದಿಸುತ್ತಿರುವಾಗ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ರಾಜನಾದಂತ ನೆಬೂಕದ್ನೆಚ್ಚರ್ ಎಂಬ ಆತನು ಈ ಒಂದು ಏನಂದ್ರೆ ಯೆರೂಸಲೇಮಿನ ಪಟ್ಟಣವನ್ನು ಮುತ್ತಿಗೆ ಹಾಕಿದ್ದನು. Then God says, is there anything hard for me? ಆಗ ದೇವರು ಹೇಳ್ತಾನೆ, ನನಗೆ ಅಸಾಧ್ಯವಾದುದು ಅಥವಾ ಕಠಿಣವಾದುದು ಉಂಟೋ? If you repent, you will not go out, you will not be taken as a captive. ಒಂದು ವೇಳೆ ನೀವು ಪಶ್ಚಾತ್ತಾಪ ಪಟ್ಟರೆ ನೀವು ಸೆರೆ ಆಳುಗಳಾಗಿ ಹೋಗುವುದಿಲ್ಲ. But if you do not repent, ಒಂದು ವೇಳೆ ನೀವು ಪಶ್ಚಾತ್ತಾಪ ಪಡದೆ ಹೋದರೆ, though you fight till your strength be gone, you will be taken as a captive. ಮತ್ತು ನಿಮ್ಮ ಒಂದು ಬಲ ತೀರುವವರೆಗೂ ಮುಕ್ತಾಯವಾಗುವವರೆಗೂ ಹೋರಾಡಿದ್ರು ಕೂಡ ನೀವು ಸೆರೆ ಆಳುಗಳಾಗಿ ಒಯ್ಯಲ್ಪಡ್ತೀರಿ. In same time, when we come to 33rd chapter, ಮತ್ತು 33ನೇ ಅಧ್ಯಾಯಕ್ಕೆ, ಯೆರೆಮೀಯ 33ನೇ ಅಧ್ಯಾಯಕ್ಕೆ ಬರುವಾಗ, God gave another word. ದೇವರು ಇನ್ನೊಂದು ಮಾತನ್ನು ಕೊಡ್ತಾನೆ. And he says, more of the word of the Lord came second time while he was still shut up in the court of prison, saying, thus says the Lord who made it, the Lord who formed it, it established, the Lord is his name. ಯೆರೆಮೀಯನು ಕಾರಾಗೃಹದ ಅಂಗಳದಲ್ಲಿ ಸೆರೆಯವನಾಗಿದ್ದಾಗ ಅವನಿಗೆ ಯೆಹೋವನು ಎರಡನೇ ವಾಕ್ಯವನ್ನು ಅನುಗ್ರಹಿಸಿದನು. ಕಾರ್ಯವನ್ನು ಸಾಧಿಸಿಕೊಳ್ಳುವನು, ಉದ್ದೇಶವನ್ನು ನೆರವೇರಿಸುವ ನಾವು ಯೆಹೋವ ನಾಮಕ್ಕಿಂತನೂ ಇತ್ತೆನ್ನುತ್ತಾನೆ. It says, who made it? The Lord who made it. But in Kannada it is so beautiful. ಕಾರ್ಯವನ್ನು ಸಾಧಿಸಿಕೊಳ್ಳುವ ಯೆಹೋವನು. ಮತ್ತು ಇಲ್ಲಿ ಕನ್ನಡದಲ್ಲಿ ಹೇಳ್ತದೆ ಏನಂದ್ರೆ ಕಾರ್ಯವನ್ನು ಸಾಧಿಸಿಕೊಳ್ಳುವನು, ಅದನ್ನು ಮಾಡಿದವನು ಎಂಬುದಾಗಿ ಇಂಗ್ಲಿಷ್ನಲ್ಲಿ ಹೇಳ್ತದೆ. ಅದರ ಕನ್ನಡದಲ್ಲಿ ಕಾರ್ಯವನ್ನು ಸಾಧಿಸಿಕೊಳ್ಳುವ ಆತನು. Who formed it and established it, the Lord is his name. ಆತನು ಕಾರ್ಯ ಸಾಧಿಸುವವನು ಮತ್ತು ಉದ್ದೇಶವನ್ನು ನೆರವೇರಿಸುವನು, ಅಂದರೆ ಯೆಹೋವ ನಾಮಕ್ಕೆ ಹೊಂದಿದವನು ಅಥವಾ ಆ ಹೆಸರನ್ನು ಹೊಂದಿದವನು ಎಂಬುದಾಗಿ ನೋಡ್ತೇವೆ. So beautifully we see in Kannada. ಕನ್ನಡದಲ್ಲಿ ಸುಂದರವಾಗಿ ಹೇಳಲ್ಪಟ್ಟಿದೆ. And he says, call unto me. ಆತನು ಹೇಳ್ತಾನೆ, ನನ್ನನ್ನು ಕೂಗಿಕೋ ಅಥವಾ ಕೇಳಿಕೋ, and I will answer you. ನಾನು ನಿನಗೆ ಸದುತ್ತರ ದಯಪಾಲಿಸುವೆನು. show you great and mighty things which you do not know. ಮತ್ತು ನಿನಗೆ ತಿಳಿಯದಂತ ಮಹತ್ ಕಾರ್ಯಗಳನ್ನು ಗೋಚರಪಡಿಸುವೆನು. In the time of trouble, they were going through so much of problem, and in that middle God says, is there anything hard for me? ಮತ್ತು ಅವರು ಸಂಕಟ ಕಾಲದಲ್ಲಿ ಹಾದು ಹೋಗ್ತಿರುವಾಗ ದೇವರು ಅವ್ರಿಗೆ ಹೇಳ್ತಾನೆ, ನನಗೆ ಅಸಾಧ್ಯವಾದುದು ಉಂಟೋ? And then he says, call unto me. ಆತ ದೇವರು ಹೇಳ್ತಾನೆ, ನನ್ನನ್ನು ಕೂಗಿಕೋ ಅಥವಾ ಕೇಳಿಕೋ, I will answer you. ನಾನು ನಿನಗೆ ಸದುತ್ತರ ದಯಪಾಲಿಸುವೆನು. I will show you great and mighty things you do not know. ಮತ್ತು ನೀನು ಅರಿಯದಂತ ಮತ್ತು ನಿನಗೆ ತಿಳಿಯಲಾರದಂತ ಮಹತ್ ಕಾರ್ಯಗಳನ್ನು ನಿನಗೆ ತಿಳಿಯಪಡಿಸುವೆನು. This was not to Israel. This promise was not for Israel. It was personally for Jeremiah.
ಮತ್ತು ಈ ಒಂದು ಸಂಗತಿ ಇಸ್ರಾಯೇಲರಿಗಾಗಿರುವಂತ ಸಂಗತಿ ಅಲ್ರಿ ಈ ಪ್ರವಾದನೆ. ಆದರೆ ಇದು ಅಂದರೆ ಯೆರೆಮೀಯನಿಗೆ ವೈಯಕ್ತಿಕವಾಗಿ ದೇವರು ಕೊಡುವಂತ ಪ್ರವಾದನೆ. God will speak to you personally. ದೇವರು ವೈಯಕ್ತಿಕವಾಗಿ ನಿಮ್ಮೊಂದಿಗೆ ಮಾತನಾಡ್ತಾನ್ರಿ. He will not talk to you without any cause. ದೇವರು ಯಾವುದೇ ಕಾರಣವಿಲ್ಲದೆ ಆತನು ಮಾತನಾಡುವುದಿಲ್ಲ. He will talk to you seeing your heart. ದೇವರು ನಿಮ್ಮ ಹೃದಯವನ್ನು ನೋಡಿ ಆತನು ಮಾತನಾಡ್ತಾನೆ. He says, call unto me. ಆತನು ಹೇಳ್ತಾನೆ, ನೀನು ನನ್ನನ್ನು ಕರೆಯಿರಿ, Call unto me. ನನ್ನನ್ನು ಕೂಗಿಕೋ. It's our responsibility to call on God by the challenge of God. ಮತ್ತು ದೇವರ ಸವಾಲದೊಂದಿಗೆ ನಾವು ದೇವರನ್ನ ಕರೆಯುವಂಥದ್ದು ನಮ್ಮ ಜವಾಬ್ದಾರಿಕೆ ಆಗಿದೆ. It is true prophecy. ಇದು ನಿಜವಾದ ಪ್ರವಾದನೆ. Call unto me, I will answer you. ನನ್ನನ್ನು ಕೂಗಿಕೋ, ನಾನು ನಿನಗೆ ಸದುತ್ತರ ದಯಪಾಲಿಸುವೆನು. It's a personal prophecy for you. ನಿಮಗೆ ವೈಯಕ್ತಿಕವಾಗಿರುವಂತಹ ಪ್ರವಾದನೆ ಇದಾಗಿದೆ. It's for everyone. God talks through his word. ದೇವರು ತನ್ನ ವಾಕ್ಯದ ಮೂಲಕ ಅಥವಾ ತನ್ನ ವಚನದ ಮೂಲಕ ಎಲ್ಲರೊಂದಿಗೆ ಮಾತನಾಡ್ತಾನೆ. He says, call unto me, I will answer you. ಆತನು ಹೇಳ್ತಾನೆ, ನನ್ನನ್ನು ಕೂಗಿಕೋ, ನಾನು ನಿನಗೆ ಸದುತ್ತರ ದಯಪಾಲಿಸುವೆನು. And in Jeremiah 55, Jeremiah 50, Psalms 50, God says, call unto me in the day of trouble, I will answer you. ಮತ್ತು ಅಲ್ಲಿ ಕೀರ್ತನೆಗಳಲ್ಲಿ 50ನೇ ಅಧ್ಯಾಯದಲ್ಲಿ ಹೇಳ್ತದೆ, ದೇವರು ಏನಂದರೆ ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ನಾನು ಸದುತ್ತರ ದಯಪಾಲಿಸುವೆನೆಂಬುದಾಗಿ. But here a special word. ಆದರೆ ಇಲ್ಲಿ ವಿಶೇಷವಾದ ಒಂದು ಮಾತು. And he says, I will show you great and mighty things. ನಾನು ನಿನಗೆ ಮಹತ್ತಾದ ಗುಡಾರ್ಥಗಳನ್ನು ಅಥವಾ ತೋರ್ಪಡಿಸುವೆನು ಅಥವಾ ಗೋಚರಪಡಿಸುವೆನೆಂಬುದು. Not only answer you, ನಿನಗೆ ಉತ್ತರಿಸುವುದಷ್ಟೇ ಅಲ್ಲ, but I will show something else. ಅದಕ್ಕಿಂತ ಹೆಚ್ಚಾದದನ್ನು ತೋರಿಸ್ತೇನೆ. This is what God is speaking. ಇದನ್ನ ದೇವರು ಮಾತನಾಡ್ತಾ ಇದ್ದಾನ್ರಿ. What the gist of a book of Jeremiah? What is the truth of Jeremiah? ಯೆರೆಮೀಯನ ಒಂದು ಪುಸ್ತಕದ ಸತ್ಯ ಏನು? Yeah, it says King Nebuchadnezzar will come. ಅಲ್ಲಿ ನೆಬೂಕದ್ನೆಚ್ಚರ್ ಎಂಬಂತ He will ರಾಜನು take you everyone captive. ನಿಮ್ಮೆಲ್ಲರನ್ನು ಸೆರೆಯಾಗಿ ಒಯ್ತಾನೆ. He will take you to Babylon. ಆತ ನಿಮ್ಮನ್ನು ಬಾಬೇಲಿಗೆ ಕರೆದುಕೊಂಡು ಒಯ್ತಾನೆ. 70 years you will be there. 70 ವರ್ಷ ಕಾಲ ನೀವು ಅಲ್ಲಿ ಇರ್ತೀರಿ. That nation. ನೀವು ಆ ದೇಶದಲ್ಲಿ ನೀವು ಏನಂದ್ರೆ ಸೆರೆ ಆಳುಗಳಾಗಿರ್ತೀರಿ. Yeah, after 70 years I will bring back to you. ಮತ್ತು 70 ವರ್ಷದ ನಂತರ ಮತ್ತೆ ನಾನು ನಿಮ್ಮನ್ನು ಹಿಂತಿರುಗಿ ಇದೇ ಸ್ಥಳಕ್ಕೆ ಕರ್ಕೊಂಡು ಬರ್ತೇನೆ. I'm going to establish you. ಮತ್ತು ನಾನು ನಿಮ್ಮನ್ನು ಅಲ್ಲಿ ಸ್ಥಾಪಿಸುವೆ, ನೆಲೆಗೊಳಿಸುವೆನೆಂಬುದಾಗಿ. Why God was taking them? ಯಾಕೆ ದೇವರು ಅವರನ್ನು ಅಲ್ಲಿಗೆ ಕರ್ಕೊಂಡು ಹೋದ್ರಿ, ಬಾಬೆಲಿಗೆ? Because they were not repenting of their sin. ಯಾಕಂದ್ರೆ ಅವರು ತಮ್ಮ ಪಾಪಗಳಿಗೋಸ್ಕರವಾಗಿ ಪಶ್ಚಾತ್ತಾಪ ಪಡಲಿಲ್ಲ. King Solomon built a magnificent temple for God. ಮತ್ತು ದೇವರಿಗೋಸ್ಕರವಾಗಿ ಸೊಲೊಮೋನ ರಾಜನು ಅದ್ಭುತವಾದಂತ ದೇವಾಲಯವನ್ನು ಕಟ್ಟಿದ. But what these people have done? ಆದರೆ ಈ ಜನರು ಏನ್ ಮಾಡಿದ್ರು? Brought the idols inside. ಅವರು ಅಲ್ಲಿ ವಿಗ್ರಹವನ್ನ ಒಳಗಡೆ ತಂದ್ರು. And also sacrificed their own children to those idols. ಮತ್ತು ಆ ವಿಗ್ರಹಗಳಿಗೆ ತಮ್ಮ ಸ್ವಂತ ಮಕ್ಕಳನ್ನೇ ಬಲಿ ಕೊಟ್ಟರು. That's why God was angry with them. ಅದರ ನಿಮಿತ್ತವಾಗಿ ದೇವರು ಅವರ ಮೇಲೆ ಕೋಪಗೊಂಡರು. He says, bringing those dirty idols into my temple. ಮತ್ತು ನೀವು ಇಷ್ಟು ಒಂದು ಹೊಲಸಾದ ಒಂದು ಏನು ವಿಗ್ರಹಗಳನ್ನು ನನ್ನ ಆಲಯಕ್ಕೆ ತಂದಿದ್ದೀರಿ. But also killed your own children there. ಮತ್ತು ಅಲ್ಲಿ ನಿಮ್ಮ ಸ್ವಂತ ಮಕ್ಕಳನ್ನೇ ಕೊಂದು ಹಾಕಿದ್ದೀರಿ. That's why I'm going to take you to Babylon. ಅದಕ್ಕೋಸ್ಕರವಾಗಿ ನಾನು ನಿಮ್ಮನ್ನು ಬೆಬ್ಲೋನ್ ಅಥವಾ ಬಾಬೆಲ್ ದೇಶಕ್ಕೆ ನಿಮ್ಮನ್ನು ಕೊಂಡೊಯ್ತೇನೆ ಎಂಬುದಾಗಿ. I will punish you there. ಅಲ್ಲಿ ನಾನು ನಿಮ್ಮನ್ನು ಶಿಕ್ಷಿಸ್ತೇನೆ. After that you are going to come back to this land. ಮತ್ತೆ ನೀವು ತದನಂತರ ಅಂದ್ರೆ ನೀವು 70 ವರ್ಷ ಕಾಲ ನಂತರ ಮತ್ತೆ ಇದೇ ದೇಶಕ್ಕೆ ಬರ್ತೀರಿ ಎಂಬುದಾಗಿ. Because they did not repent of their sins. ಆದರೆ ಅವರು ತಮ್ಮ ಪಾಪದ ನಿಮಿತ್ತವಾಗಿ ಅಥವಾ ತಮ್ಮ ತಪ್ಪಿನ ನಿಮಿತ್ತವಾಗಿ ಪಶ್ಚಾತ್ತಾಪ ಪಡಲಿಲ್ಲರಿ. But in the midst of these problems, ಈ ಒಂದು ಸಮಸ್ಯೆಗಳ ಮಧ್ಯದಲ್ಲಿ God is challenging Jeremiah, saying, call unto me and I will answer you. ದೇವರು ಯೆರೆಮೀಯನಿಗೆ ಸವಾಲು ಹಾಕ್ತಾ ಇದ್ದಾನೆ, ನೀನು ನನ್ನನ್ನು ಕೂಗಿಕೋ, ನಾನು ನಿನಗೆ ಸದುತ್ತರ ದಯಪಾಲಿಸುವೆನೆಂಬುದಾಗಿ. And show you great and mighty things. ನಿನಗೆ ತಿಳಿಯದ ಮಹತ್ ಕಾರ್ಯಗಳನ್ನು ಗೋಚರಪಡಿಸುತ್ತೇನೆ, ತಿಳಿಸುವೆನು. I believe that God showed him many things. ನಾನು ನಂಬುತ್ತೇನೆ ದೇವರು ಅನೇಕ ಸಂಗತಿಗಳನ್ನು ಆತನಿಗೆ ತೋರಿಸಿದ್ರು ಎಂಬುದಾಗಿ. Because of that,
Ark of the Covenant disappeared there. ಮತ್ತು ಅದರ ನಿಮಿತ್ತವಾಗಿ ನಾವು ನೋಡ್ತೇವೆ ಏನಂದ್ರೆ ಆ ದೇವರ ಮಂಜೂಷು ಪೆಟ್ಟಿಗೆಯಲ್ಲಿ ಮಾಯವಾಯಿತು. They could not find it. ಅವರು ಅದನ್ನ ಕಂಡುಕೊಳ್ಳಿಕ್ಕಾಗಲಿಲ್ರಿ. Don't know how Jeremiah could do that. ಯೆರೆಮೀಯನು ಅದನ್ನು ಹೇಗೆ ಮಾಡಿದನು ಗೊತ್ತಿಲ್ಲ. He hid it somewhere in the cave. ಆತನು ಯಾವುದೋ ಒಂದು ಗುಹೆ ಒಳಗೆ ಅದನ್ನು ಆ ಒಂದು ದೇವರ ಮಂಜೂಷು ಪೆಟ್ಟಿಗೆಯನ್ನು ಆತನು ಮುಚ್ಚಿಟ್ಟ. Before they destroyed the temple, he took the Ark of the Covenant and he hid it. ಮತ್ತು ಆ ದೇವಾಲಯನ ಅಲ್ಲಿ ಆ ವೈರಿಗಳು ಬಂದು ಹಾಳು ಮಾಡೋದಕ್ಕಿಂತ ಮುಂಚಿತವಾಗಿ ದೇವರ ಮಂಜೂಷು ಪೆಟ್ಟಿಗೆಯನ್ನ ಆತನು ಎತ್ತಿಕೊಂಡು ಹೋಗಿ ಮುಚ್ಚಿಟ್ಟ. Almost 3,000 years. ಸುಮಾರು 3,000 ವರ್ಷವಾಯಿತು. Now it is found in Israel. ಈಗ ಅದು ಇಸ್ರೇಲರಲ್ಲಿ ಕಂಡು ಹಿಡಿದಿದ್ದಾರೆ. Below the Calvary cross. ಅದು ಕಲ್ವಾರಿಯ ಒಂದು ಶಿಲುಬೆಯ ಅಡಿಯಲ್ಲಿ. Yeah, they found that blood of Jesus has fallen on that Ark of the Covenant. ಮತ್ತು ಆ ಒಂದು ದೇವರ ಮಂಜೂಷು ಪೆಟ್ಟಿಗೆಯ ಮೇಲೆ ಯೇಸುವಿನ ರಕ್ತ ಅಲ್ಲಿ ಬಿದ್ದಿದೆ. Yeah, there's something God showed him. Call unto me, and I will answer you and show you great and mighty things. ಮತ್ತು ದೇವರು ಆತನಿಗೆ ಹೇಳ್ತಾರೆ, ನನ್ನನ್ನು ಕೇಳಿಕೋ, ನಾನು ನಿನಗೆ ಸದೃಢ ದೈಪ ನೀ ತಿಳಿಯದ ಮಹತ್ ಕಾರ್ಯಗಳನ್ನು ಗೂಢಾರ್ಥಗಳನ್ನು ಗೋಚರಪಡಿಸುವೆನೆಂಬುದಾಗಿ. This promise even Daniel held on. ಮತ್ತು ಈ ಒಂದು ವಾಗ್ದಾನವನ್ನ ದಾನಿಯೇಲನು ಕೂಡ ಹಿಡಿದುಕೊಂಡ. When they were taken as a captive, Daniel was a small boy. ಮತ್ತು ಅವರು ಯಾವಾಗ ಈ ಒಂದು ಇಸ್ರಾಯೇಲರ ಸೆರೆಯಾಗಿ ಬಾಬೆಲಿಗೆ ಹೋದರೋ ಆ ಸಂದರ್ಭದಲ್ಲಿ ದಾನಿಯೇಲನು ಕೂಡ ಒಬ್ಬ ಬಾಲಕನಾಗಿದ್ದ. He had the scriptures with him. ಮತ್ತು ಆತನೊಂದಿಗೆ ಈ ಒಂದು ವಾಕ್ಯಗಳಿದ್ದವು. And even the prophecy of Jeremiah he was carrying. ಮತ್ತು ಯೆರೆಮೀಯನ ಪ್ರವಾದನೆಗಳನ್ನು ಕೂಡ ಈ ದಾನಿಯೇಲನು ಹೊತ್ತುಕೊಂಡು ಹೋದ. Yeah. There after 70 years. 70 ವರ್ಷದ ನಂತರ Daniel is praying. ದಾನಿಯೇಲನು ಪ್ರಾರ್ಥಿಸ್ತಾ ಇದ್ದ. Lord, 70 years are over. ಮತ್ತು 70 ವರ್ಷ ಮುಕ್ತಾಯವಾಗಿದೆ. God, take us back to that Jerusalem. ದೇವರೇ, ನಮ್ಮನ್ನು ತಿರುಗಿ ಆ ಯೆರೂಸಲೇಮಿಗೆ ಕರ್ಕೊಂಡು ಹೋಗು. God, he was praying and praying. ಆತನು ಪ್ರಾರ್ಥಿಸ್ತಾ ಇದ್ರಿ. He was fasting and praying. ಆತನು ಉಪವಾಸವಿದ್ದು ಪ್ರಾರ್ಥಿಸ್ತಾ ಇದ್ದ. He was confessing the sins of his people. He was confessing his sins. ಮತ್ತು ಆತನು ತನ್ನ ಪಾಪಗಳನ್ನ, ತನ್ನ ಜನರ ಪಾಪಗಳನ್ನ ದೇವರ ಮುಂದೆ ಅರಿಕೆ ಮಾಡ್ತಾ ಇದ್ದ. Suddenly the angel of the Lord came. ತಕ್ಷಣವೇ ದೇವದೂತನು ಬರ್ತಾನೆ. And he'll start showing the things. ಮತ್ತು ಆತನಿಗೆ ಸಂಗತಿಗಳನ್ನು ತೋರಿಸುವುದಕ್ಕೆ ಪ್ರಾರಂಭಿಸ್ತಾನೆ. He's praying for Israelites. ಆತನು ಇಸ್ರಾಯೇಲರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದ. But God was showing the prophecy of the whole world. ಆದರೆ ದೇವರು ಆತನಿಗೆ ಲೋಕದ ಒಂದು ಪ್ರವಾದನೆಯನ್ನ ಆತನಿಗೆ ತೋರಿಸಿದ. And he's saying, now the kingdom of Babylon is there. ಈಗ ಬಾಬೆಲಿನ ರಾಜ್ಯ ಇದೆ. And it will fall down. ಅದು ಬಿದ್ದು ಹೋಗ್ತದೆ. Then there'll come a Medo-Persian kingdom. ನಂತರ ಅಲ್ಲಿ ಮೆದ ಮತ್ತು ಫಾರಿಸಿ ರಾಜ್ಯ ಬರ್ತದೆ. Yeah. And after some time, ಮತ್ತು ಕೆಲವು ದಿನಗಳ ನಂತರ there will come Grecian kingdom. ಮತ್ತು ಅಲ್ಲಿ ಗ್ರೀಕ್ ಸಾಮ್ರಾಜ್ಯ ಬರ್ತದೆ. And God shows him after that. ಮತ್ತು ದೇವರು ತದನಂತರ ಒಂದು ಆತನಿಗೆ ತೋರಿಸಿದ Roman kingdom will come. ಮತ್ತು ಅಲ್ಲಿ ರೋಮ್ ಸಾಮ್ರಾಜ್ಯ ಬರ್ತದೆ ಎಂಬುದಾಗಿ. In that time the anointed Messiah will be crucified. ಮತ್ತು ಆ ಒಂದು ಸಂದರ್ಭ ರೋಮ್ ಸಾಮ್ರಾಜ್ಯದ ಆಳ್ವಿಕೆಯ ಸಮಯದಲ್ಲಿ ಅಭಿಷೇಕ್ತನಾದಂತವನನ್ನು ಅವರು ಕೊಂದು ಹಾಕ್ತಾರೆ ಎಂಬುದಾಗಿ. Yeah, that's what God was showing the future to Daniel. ದೇವರು ದಾನಿಯೇಲನಿಗೆ ಈ ಒಂದು ಮುಂದಿನ ಭವಿಷ್ಯತ್ತನ್ನು ತೋರಿಸ್ತಾ ಇದ್ದರು. Nearly about more than 1,000 years of future God was showing to Daniel. ದಾನಿಯೇಲನಿಗೆ 2,000 ವರ್ಷ ಮುಂದೆ ನಡೆಯುವಂತ ಆ ಒಂದು ಸಂಗತಿಗಳನ್ನ ದೇವರು ಅಥವಾ ಭವಿಷ್ಯದ ಬಗ್ಗೆ ದೇವರು ದಾನಿಯೇಲನಿಗೆ ತೋರಿಸ್ತಾ ಇದ್ರು. It is a prophetic word to us also. ನಮಗೂ ಕೂಡ ಇದು ಪ್ರವಾದನಾತ್ಮಕ ವಾಕ್ಯವಾಗಿದೆ. Call unto me. ದೇವರು ಹೇಳ್ತಾನೆ, ನನಗೆ ಕೂಗಿಕೋ ಅಥವಾ ಕೇಳಿಕೋ, and I will answer you. ನಾನು ನಿನಗೆ ಸದುತ್ತರತೆ ಪಾಲಿಸುತ್ತೇನೆ. And also show you great and mighty things. ಮತ್ತು ಏನಂದ್ರೆ ಮಹತ್ತಾದ ಗುಡಾರ್ಥಗಳನ್ನು ನಿನಗೆ ಗೋಚರಪಡಿಸುವೆ, ತಿಳಿಯಪಡಿಸುವೆ. So when God shows you something, ದೇವರು ನಿಮಗೆ ಏನಾದರೂ ತೋರಿಸುವಾಗ hold on to that. ಅದನ್ನ ಬಿಗಿಯಾಗಿ ಅಥವಾ ಗಟ್ಟಿಯಾಗಿ ಹಿಡಿದುಕೊಳ್ಳಿ. And remember, God has shown you some future.
future. ಮತ್ತು ಜ್ಞಾಪಕ ಮಾಡಿಕೊಡ್ರಿ, ದೇವರು ಏನೋ ಮುಂದಿನ ಭವಿಷ್ಯವನ್ನು ನಿಮಗೆ ತೋರಿಸ್ತಾ ಇದ್ದಾನೆ. He says, I will show you great and mighty things. ದೇವರು ಹೇಳುವಂತದ್ದು, ನಾನು ನಿನಗೆ ಮಹತ್ತಾದ ಗುಡಾರ್ಥಗಳನ್ನು ತಿಳಿಪಡಿಸುವೆ. So our great and mighty God showing the great and mighty things. ಮತ್ತು ಒಂದು ಮಹತ್ತಾದಂತ ದೇವರು ಮಹತ್ತಾದ ಗುಡಾರ್ಥಗಳನ್ನು ಅಥವಾ ಮಹತ್ ಕಾರ್ಯಗಳನ್ನು ನಮಗೆ ಪ್ರಕಟಿಸ್ತಾನೆ ಅಥವಾ ತೋರಿಸ್ತಾನೆ. Yes. And this time of trouble when Karnataka is going, ಮತ್ತು ಕರ್ನಾಟಕ ಒಂದು ತೊಂದರೆಯಲ್ಲಿ ಹಾದು ಹೋಗ್ತಾ ಇದೆ, God will show you something. ದೇವರು ಏನೋ ನಿಮಗೆ ತೋರಿಸಿದ್ದಾರೆ. You may be a common person, ನೀನು ಒಂದು ವೇಳೆ ಸಾಮಾನ್ಯ ವ್ಯಕ್ತಿ ಆಗಿರಬಹುದು, but call unto God. ಅದರ ದೇವರನ್ನು ಕೂಗಿಕೋ. God will say, I will answer you. ದೇವರು ಹೇಳ್ತಾರೆ, ನಾನು ನಿನಗೆ ಸದುತ್ತರ ಪಾಲಿಸುವೆನು. It may be you're crying to God for your personal needs. ಮತ್ತು ಒಂದು ವೇಳೆ ನಿನ್ನ ವೈಯಕ್ತಿಕವಾದಂತ ಅವಶ್ಯಕತೆಗಾಗಿ ಅದು ನಿನ್ನ ಕರೆ ಆಗಿರಬಹುದು ದೇವರಿಗೆ. But God will show you not only things about you, but about many other things. ಕೇವಲ ನಿನ್ನ ಬಗ್ಗೆ ಅಷ್ಟೇ ಅಲ್ಲ, ದೇವರು ಬೇರೆ ವಿಷಯಗಳ ಬಗ್ಗೆ ಆತನು ನಿಮಗೆ ತೋರಿಸುತ್ತಾನೆ. Yeah. In the beginning, we were not El Shaddai group. In the beginning, we were not El Shaddai group. ನಾವು ಪ್ರಾರಂಭದಲ್ಲಿ ನಾವು ಎಲ್ ಶಡೈ ಎಂಬುದಾಗಿ ಈ ರೀತಿ ಗ್ರೂಪ್ ಆಗಿರಲಿಲ್ಲ. We were gathering in houses. ನಾವು ಮನೆಗಳಲ್ಲಿ ಸೇರಿ ಬರ್ತಾ ಇದ್ದೆವು. And there was a great prophetic move was there. ಮತ್ತು ಅಲ್ಲಿ ಬಲವಾದ ಒಂದು ಪ್ರವಾದಾತ್ಮಕವಾದಂತಹ ಚಳವಳಿ ಇತ್ತು. And plus, we were in wrong doctrine. ಮತ್ತು ಅದೇ ಸಮಯದಲ್ಲಿ ನಾವು ತಪ್ಪಾದ ಬೋಧನೆಯಲ್ಲಿ ಕೂಡ ಇದ್ದೆವು. Yeah. And God started to show me about some people in the church. ಮತ್ತು ದೇವರು ಸಭೆಯಲ್ಲಿರುವ ಕೆಲವು ವ್ಯಕ್ತಿಗಳ ಬಗ್ಗೆ ನನಗೆ ತೋರಿಸೋದಕ್ಕೆ ಪ್ರಾರಂಭಿಸಿದರು. Sincerely I loved them, sincerely I believed them. ಮತ್ತು ಅವರನ್ನ ಪ್ರಕಾರವಾಗಿ ಪ್ರೀತಿಸಿದೆ, ಪ್ರಕಾರವಾಗಿ ನಂಬಿದೆ. But God says, be careful about them. ದೇವರು ಹೇಳಿದ, ನೀನು ಅವರ ಬಗ್ಗೆ ಎಚ್ಚರವಾಗಿರು. I said, why should I be careful about these people? They are sincere people, they are good people. Why God is telling me to careful about these people? ಈ ಜನರು ಯಥಾರ್ಥವಾದ ಜನರು ಮತ್ತು ಪ್ರೀತಿಯ ಜನರು, ಯಾಕೆ ದೇವರು ಇಂಥವರ ಬಗ್ಗೆ ನನಗೆ ಎಚ್ಚರವಾಗಿರಿ ಅಂತ ಹೇಳ್ತಾ ಇದ್ದಾನೆ ಎಂಬುದಾಗಿ. And soon after some days they caused a division in the church. ಆದರೆ ಕೆಲವು ದಿನಗಳ ನಂತರ ಸಭೆಯಲ್ಲಿ ಅವರು ವಿಭಜನೆ ಅಥವಾ ಒಡಕನ್ನು ಉಂಟು ಮಾಡಿದರು. And they wanted to throw out my brother, elder brother, who was the pastor of the church. ಮತ್ತು ಪಾಸ್ಟರ್ ಅಣ್ಣರಾದಂಥ ಅವರನ್ನ ಸಭೆಯಿಂದ ಅಂದರೆ ಆ ಗುಂಪಿನಿಂದ ಹೊರಗೆ ಅವರು ಕಳಿಸ್ಬೇಕೆಂಬುದಾಗಿ ಮನಸ್ಸು ಮಾಡಿದರು. But they did that. ಆದರೆ ಅವರು ಅದನ್ನು ಮಾಡಿದ್ರಿ. But God made us a new church. ಆದರೆ ದೇವರು ನಮ್ಮನ್ನ ಹೊಸ ಸಭೆಯನ್ನಾಗಿ ಮಾಡಿದ. Walk in the truth of God. ಮತ್ತು ದೇವರ ಸತ್ಯದಲ್ಲಿ ನಡೆಯುವಂತೆ. We came out of the wrong doctrine. ಮತ್ತು ನಾವು ತಪ್ಪಾದ ಆ ಬೋಧನೆಯಿಂದ ಹೊರಗೆ ಬಂದೆವು. Because God showed us great and mighty things. ಯಾಕಂದ್ರೆ ದೇವರು ನಮಗೆ ಮಹತ್ತಾದ ಗುಡಾರ್ಥಗಳನ್ನು ಪ್ರಕಟಿಸಿದ. Our belief was baptism is the salvation. ಮತ್ತು ನಮ್ಮ ಒಂದು ನಂಬಿಕೆ ಏನಾಗಿತ್ತಂದ್ರೆ ದೀಕ್ಷಾ ಸ್ನಾನ ಅದು ನಮಗೆ ರಕ್ಷಣೆ ಎಂಬುದಾಗಿರುವಂಥದ್ದು. But salvation comes before baptism. ಆದರೆ ಆ ರಕ್ಷಣೆ ಅನ್ನುವಂಥದ್ದು ದೀಕ್ಷಾ ಸ್ನಾನಕ್ಕಿಂತ ಮೊದಲು ಹೊಂದಿಕೊಳ್ಳುವಂಥದ್ದು. When God showed us salvation is not through baptism, salvation is through the blood of Jesus. ಮತ್ತು ಏನಂದ್ರೆ ದೇವರು ನಮಗೆ ತೋರಿಸಿದ ನೀರಿನ ದೀಕ್ಷಾ ಸ್ನಾನದ ಮೂಲಕವಾಗಿ ರಕ್ಷಣೆ ಅಲ್ಲ, ರಕ್ಷಣೆ ಅನ್ನುವಂಥದ್ದು ಯೇಸುವಿನ ರಕ್ತದ ಮೂಲಕವಾಗಿ ಎಂಬುದು. Yeah. And those days that group was baptizing people. They are not saved. They were not repented of their sins. They are not given up their bad habits. Still they are baptizing them because baptism means salvation to them. ಮತ್ತು ಆ ದಿನಗಳಲ್ಲಿ ಜನರನ್ನ ಅವ್ರು ಏನ್ ಮಾಡ್ತಾ ಇದ್ದಾರೆ, ಆ ದೀಕ್ಷಾ ಸ್ನಾನಕ್ಕೆ ಅವರನ್ನ ನಡೆಸ್ತಾ ಇದ್ರು. ದೀಕ್ಷಾ ಸ್ನಾನ ಹೊಂದುವುದಕ್ಕಾಗಿ ಅವರ ಸ್ವಭಾವಗಳು ಬದಲಾಗಿಲ್ಲ, ಅವ್ರ ಚಟಗಳು ಬಿಟ್ಟಿಲ್ಲ, ಮತ್ತು ಅವ್ರ ರಕ್ಷಣೆ ಕೂಡ ಹೊಂದಿಲ್ಲ. ಅಂಥವರಿಗೆ ದೀಕ್ಷಾ ಸ್ನಾನ ಕೊಡ್ತಾ ಇದ್ರು. In those days I saw ಆ ದಿನಗಳಲ್ಲಿ ಅದನ್ನು ನೋಡಿದೆ. one man who was a drunkard. ಒಬ್ಬ ಮನುಷ್ಯನು ಆತನು ಕುಡಿತಾ ಇದ್ದ. He has not given up his drinking. ಆತನು ತನ್ನ ಕುಡಿಕತನ ಬಿಟ್ಟಿಲ್ಲ. They took him for baptism. ಅವರು ಆತನನ್ನ ದೀಕ್ಷಾ ಸ್ನಾನಕ್ಕೆ ಅಥವಾ ನೀರಿನ ದೀಕ್ಷಾ ಸ್ನಾನಕ್ಕೆ ಕೊಂಡೊಯ್ದರು. What happened? ಏನಾಯ್ತು? They baptized him. ಆತನನ್ನ ಅವರು ದೀಕ್ಷಾ ಸ್ನಾನಕ್ಕೆ ಕೊಟ್ಟರು, ನೀರಿನ ದೀಕ್ಷಾ ಸ್ನಾನ. Within 1 week that man died. ಒಂದು ವಾರದೊಳಗೆ ಆ ವ್ಯಕ್ತಿ ಸತ್ತು ಹೋದ.
He was not repented of his sins. ಯಾಕಂದ್ರೆ ಆತನು ತನ್ನ ತಪ್ಪಿನ ಬಗ್ಗೆ ಪಶ್ಚಾತ್ತಾಪ ಪಟ್ಟಿರಲಿಲ್ಲ. They always tell about one man and his doctrines. They want to push those doctrines into us. ಮತ್ತು ಅವರು ಒಬ್ಬ ವ್ಯಕ್ತಿಯ ಬೋಧನೆ ಬಗ್ಗೆ ಹೇಳ್ತಾ ಇದ್ರು ಮತ್ತು ಆ ಬೋಧನೆ ನಾವು ಹೊಂದಿಕೊಳ್ಳಬೇಕೆಂಬುದಾಗಿ ಒತ್ತಾಯ ಪಡಿಸ್ತಾ ಇದ್ರು. I want to tell that name. His name is William Marion Branham. ಅವರ ಹೆಸರು ವಿಲಿಯಂ ಮ್ಯಾರಿ ಬ್ರೆನ್ಹ್ಯಾಮ್ ಎಂಬುದಾಗಿ. And they were want to teach his doctrines. ಅವರು ಅವರ ಒಂದು ಬೋಧನೆಯನ್ನ ಕಲಿಸಬೇಕೆಂಬುದಾಗಿ ಪ್ರಯತ್ನಿಸ್ತಾ ಇದ್ರು. That doctrine took away from the word of God. ಆ ಒಂದು ಬೋಧನೆ ನಮ್ಮನ್ನು ದೇವರ ವಾಕ್ಯದಿಂದ ದೂರ ಮಾಡಿತು. And they started to make him as John the Baptist in the beginning. ಮತ್ತು ಅವರು John the Baptist. ಅಂದರೆ ಸ್ಥಾನಿಕನಾದ ಯೋಹಾನನಂತೆ. And then they started to say William Marion Branham is Jesus Christ himself. ಮತ್ತು ವಿಲಿಯಂ ಮ್ಯಾರಿನ್ ಬ್ರೆನಾಮ್ ಅವರು ಏನಂತಂದ್ರೆ ಯೇಸು ಕ್ರಿಸ್ತನೇ ಎಂಬುದಾಗಿ ಹೇಳ್ತಾ ಇದ್ರು. Yeah, I had lot of books of him. ಅವರ ಬಗ್ಗೆ ನನ್ನ ಬಳಿಯಲ್ಲಿ ಬಹಳಷ್ಟು ಪುಸ್ತಕ ಇದ್ದವು. When I came to know it is a wrong doctrine. ಯಾವಾಗ ನನಗೆ ಗೊತ್ತಾಯ್ತು ಇದು ಇವರ ಬೋಧನೆ ತಪ್ಪಾದ ಬೋಧನೆ ಎಂಬುದಾಗಿ. Lord, the books I threw them out. ಮತ್ತು ಅವರೆಲ್ಲ ಪುಸ್ತಕಗಳನ್ನು ಹೊರಗೆ ಹಾಕಿದೆ. I burned some of those books. ಕೆಲವು ಪುಸ್ತಕಗಳನ್ನು ಸುಟ್ಟು ಹಾಕಿದೆ. He was a mighty man of God. ಅವರು ದೇವರಿಂದ ಬಲವಾದ ಉಪಯೋಗಿಸಲ್ಪಡುವಂತ These people made him to be one of the great heroes. ಆದರೆ ಈ ಜನರು ಆ ವ್ಯಕ್ತಿಯನ್ನು ಒಬ್ಬ ದೊಡ್ಡ ನಾಯಕನಾಗಿ ಹೀರೋನಾಗಿ ಮಾಡಿಬಿಟ್ರು. And they started to say he himself is Jesus Christ. ಆತನೇ ಯೇಸು ಎಂಬುದಾಗಿ ಹೇಳಲಿಕ್ಕೆ ಪ್ರಾರಂಭಿಸಿದರು. So that's why we came out. It is because that things God showed me. Be careful about those people. And God divided us through those people. ಮತ್ತು ದೇವರು ಯಾರ ಬಗ್ಗೆ ಎಚ್ಚರಿಕೆಯನ್ನು ಎಚ್ಚರವಾಗಿರುವಂತ ಹೇಳಿದ ದೇವರು ಹೇಳಿದ್ರು ಅದೇ ವ್ಯಕ್ತಿಗಳಿಂದ ಅಲ್ಲಿ ಆ ವಿಭಜನೆ ಉಂಟಾಯಿತು, ಒಡಕು ಉಂಟಾಯಿತು. ನಾವು ಅವರಿಂದ ಹೊರಗೆ ಬಂದೆವು. My brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿ, word of God is the word of God. ದೇವರ ವಾಕ್ಯ ದೇವರ ವಾಕ್ಯವೇ ಆಗಿದೆ. Don't go away from the word of God. ದೇವರ ವಾಕ್ಯವನ್ನು ಬಿಟ್ಟು ಹೋಗಬೇಡಿ. Though his prophecies were true, ಅವರ ಒಂದು ಪ್ರವಾದನೆಗಳು ಸತ್ಯವಾಗಿದ್ದರು, if they're taking you away from the word of God, they are the what you call them, wrong people, cult people. ಮತ್ತು ಏನಂದ್ರೆ ಅವುಗಳು ನಿಮ್ಮನ್ನ ದೇವರ ವಾಕ್ಯದಿಂದ ಅವರು ಬೇರೆ ಕಡೆಗೆ ಕೊಂಡೊಯ್ತಾ ಇರುವುದಾಗಿದ್ರೆ ಅದು ಏನಂದ್ರೆ ಸುಳ್ಳು ಬೋಧನೆ, ಸುಳ್ಳು ಸಂಗತಿ ಎಂಬುದಾಗಿ. God will show you so many things. ದೇವರು ನಿಮಗೆ ಅನೇಕ ವಿಷಯಗಳನ್ನು ತೋರಿಸ್ತಾರೆ. Personally God will talk to you. ವೈಯಕ್ತಿಕವಾಗಿ ದೇವರು ನಿಮ್ಮೊಂದಿಗೆ ಮಾತಾಡ್ತಾರೆ. This word personally calls you and saying that call unto me and I will answer. ಈ ಒಂದು ವಾಚನ ನಿಮ್ಮ ವೈಯಕ್ತಿಕವಾಗಿರುತ್ತದೆ. ಏನಂದ್ರೆ ನನ್ನನ್ನು ಕೂಗಿಕೋ, ನಾನು ನಿನಗೆ ಸದುತ್ತರ ದಯಪಾಲಿಸು. I will answer you. ನಾನು ನಿನಗೆ ಸದುತ್ತರ ಕೊಡುತ್ತೇನೆ. What a mighty God we serve. ಮತ್ತು ನಾವು ಎಂತ ಬಲವುಳ್ಳ ದೇವರನ್ನ ಸೇವಿಸ್ತಾ ಇದ್ದೇವೆ. God did answer Jeremiah. ದೇವರು ಯೆರೆಮೀಯನಿಗೆ ಉತ್ತರ ಕೊಟ್ಟರು. He was in prison. ಆತನು ಜೈಲಿನಲ್ಲಿ ಇದ್ರಿ. Who kept him in the prison? His own people kept him in the prison. ಮತ್ತು ಯಾರು ಆತನನ್ನ ಆ ಜೈಲಿನಲ್ಲಿ ಹಾಕಿದ್ರಂದ್ರೆ ಆತನ ಜನರೇ ಆತನನ್ನ ಸೆರೆಮನೆಯಲ್ಲಿ ಹಾಕಿದ್ರು. Who delivered him? ಯಾರು ಆತನ ಬಿಡಿಸಿದ್ರು? Enemy people delivered him. ಅವನು ಬಿಡುಗಡೆ ಮಾಡಿದ್ರು ವೈರಿಗಳು. Yeah. That too, they wanted to kill Israelites, they wanted to destroy Israel. Those are the people came and delivered Jeremiah. ಮತ್ತು ಇಸ್ರಾಯೇಲರನ್ನ ಈ ವೈರಿಗಳು ಕೊಂದು ಹಾಕಬೇಕು, ನಾಶ ಮಾಡಬೇಕೆಂಬುದಾಗಿರುವಂತ ಅದೇ ಜನರು ಬಂದು ಯೆರೆಮೀಯನನ್ನ ಬಿಡುಗಡೆಗೊಳಿಸ್ತಾರೆ. And taking all Israelites to as a captive to Babylon. ಮತ್ತು ಎಲ್ಲಾ ಇಸ್ರಾಯೇಲರನ್ನ ಆ ಬಾಬೆಲಿಗೆ ಸೆರೆ ಆಳುಗಳನ್ನಾಗಿ ಒಯ್ತಾರೆ. But left Jeremiah there only at Jerusalem they went. ಮತ್ತು ಆದರೆ ಯೆರೆಮೀಯನು ಆ ಯೆರೂಸಲೇಮಿನಲ್ಲಿ ಉಳ್ಕೊಂಡ. ಇವರೆಲ್ಲರೂ ಏನಂದ್ರೆ ಸೆರೆ ಆಳುಗಳಾಗಿ ಹೋಯಿದ್ರು. Who wanted to kill Jeremiah, they were all taken as a captive to Babylon. ಮತ್ತು ಯಾರು ಈ ಯೆರೆಮೀಯನನ್ನು ಕೊಲ್ಲಬೇಕೆಂಬುದಾಗಿ ಬಯಸಿದ್ದಾರೋ ಅವರೆಲ್ಲರೂ ಆ ಬಾಬೆಲಿಗೆ ಏನಂದ್ರೆ ಸೆರೆ ಆಳುಗಳಾಗಿ ಒಯ್ಯಲ್ಪಟ್ಟರು. Here Jeremiah was a free man. ಇಲ್ಲಿ ಯೆರೆಮೀಯನು ಒಬ್ಬ ಸ್ವತಂತ್ರ ವ್ಯಕ್ತಿಯಾಗಿ, but he is a man of compassion. ಆತನು ಕರುಣೆ ಉಳ್ಳಂತ ವ್ಯಕ್ತಿಯಾಗಿ, a man with tears. ಆತನು ಕಣ್ಣೀರಿನ ಮನುಷ್ಯನಾಗಿದ್ದ. Yeah. He was crying for his people. Lord, why you are doing this? ಆತನು ತನ್ನ ಜನರಿಗೋಸ್ಕರ ಕೂಗ್ತಾ ಇದೆ, ಕರ್ತನೇ ನೀನು ಯಾಕೆ ಇದನ್ನು ಮಾಡ್ತಾ ಇದ್ದೀ? He used to preach to them with tears.
turn to God, give up your wrong doctor, wrong things. ಮತ್ತು ಆತನು ಕಣ್ಣೀರಿನಿಂದ ಅವ್ರಿಗೆ ಹೇಳ್ತಾ ಇದ್ದ, ನೀವು ದೇವರ ಕಡೆಗೆ ತಿರುಗಿಕೊಡ್ರಿ, ತಪ್ಪಾದ ಬೋಧನೆಗಳನ್ನ ಬಿಟ್ಟು ಬಿಡ್ರಿ. Even they were taken as a captive, they were not ready to give up their wrong things. ಮತ್ತು ಅವರು ಸೆರೆಯಾಳುಗಳಾಗಿ ಒಯ್ಯಲ್ಪಡ್ತಾ ಇದ್ದರು. ಅವರು ತಮ್ಮ ಒಂದು ಏನಂದ್ರೆ ತಪ್ಪಾದ ಸಂಗತಿಗಳನ್ನು, ತಪ್ಪಾದ ಬೋಧನೆಗಳನ್ನು ಬಿಡುವುದಕ್ಕೆ ಸಿದ್ಧರಿರಲಿಲ್ಲ. They want to worship one goddess called Queen of Heaven. ಮತ್ತು ಅವರು ಒಂದು ದೇವತೆಯನ್ನ ಪೂಜಿಸ್ತಾರೆ. ಕ್ವೀನ್ ಆಫ್ ಹೆವನ್ ಅಂದ್ರೆ ಪರಲೋಕದ ರಾಣಿ ಎಂಬಂತ ದೇವತೆಯನ್ನು ಅವರು ಪೂಜಿಸ್ತಾ They ಇದ್ರು. did not want to give up that sin. ಮತ್ತು ಅದನ್ನ ಅವರು ಬಿಟ್ಟು ಕೊಡೋದಕ್ಕಾಗಿ, ಆ ಪಾಪವನ್ನು ಬಿಟ್ಟು ಕೊಡೋದಕ್ಕಾಗಿ ಸಿದ್ಧರಿರಲಿಲ್ಲರಿ. Even there, Jeremiah, strong prophecies come to through his mouth. ಮತ್ತು ಆ ಯೆರೆಮೀಯನಿಗೆ ಆತನ ಬಾಯಿ ಮೂಲಕವಾಗಿ ಒಂದು ಬಲವಾದ ಪ್ರವಾದನೆ ಬರ್ತಾ ಇತ್ತು. This night God is speaking to our hearts. ಈ ರಾತ್ರಿ ವೇಳೆ ದೇವರು ನಮ್ಮ ಹೃದಯದೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. Are we ready to listen to his word? ನೀವು ಆತನ ವಾಕ್ಯವನ್ನ ಅಥವಾ ಆತನ ಸ್ವರವನ್ನು ಕೇಳೋದಕ್ಕೆ He ಸಿದ್ಧರಾಗಿ. personally challenges every one of us. ನಾವು ವೈಯಕ್ತಿಕವಾಗಿ ಆತ ನಮಗೆ ಸವಾಲು ಆಗ್ತಾ ಇದ್ದಾನೆ. Call unto me. ನನ್ನನ್ನು ಕೂಗಿಕೊಳ್ಳ್ರಿ. What we say? ಆತನ ಏನ್ ಹೇಳ್ತಾನಂದ್ರೆ, What we say to ನಾವೇನ್ ಹೇಳ್ತೇವ್ರಿ? no time. No time to pray, no time to call unto you. ದೇವರನ್ನ ಕರೆಯುವುದಕ್ಕಾಗಿ, ಪ್ರಾರ್ಥಿಸುವುದಕ್ಕಾಗಿ ನಮ್ಮಲ್ಲಿ ಸಮಯನೇ ಇಲ್ಲ ಎಂದು ಹೇಳ್ತೇವ್ರಿ. This morning Ishwar was preaching. ಇವತ್ತು ಮುಂಜಾನೆ ಈಶ್ವರ ಅಲ್ಲಿ ಬೋಧಿಸ್ತಾ ಇರುವಾಗ God says to King Ahaz, ಮತ್ತು ಆಹಾಜನಿಗೆ ದೇವರು ಹೇಳ್ತಾನೆ, ask me, call unto me, ask me. ಮತ್ತು ನನ್ನನ್ನು ಕೇಳಿಕೋ. I will, it may be in a deep as the deep, and it may be high as the heavens. You ask me, I will answer you. ಮತ್ತು ಅದು ಪಾತಾಳದಷ್ಟು ಆಳವಾಗಿರಬಹುದು, ಮೇಲಿನ ಲೋಕದಷ್ಟು ಎತ್ತರವಾಗಿರಬಹುದು, ನನ್ನನ್ನು ಕೇಳಿಕೋ. What is the answer of Ahaz? ಆಹಾಜನ ಒಂದು ಉತ್ತರ ಏನಾಗಿತ್ರಿ? I will not at all ask you. ನಾನು ದೇವರನ್ನ ಕೇಳುವುದೇ ಇಲ್ಲ. It's a foolishness. ಅದು ಒಂದು ಮೂರ್ಖತನ ರೀ. When God says, whatever you want to ask me, I will give you. ಮತ್ತು ನೀನು ಏನು ಕೇಳಿಕೋ ಅಂದ್ರೆ ನೀನು ಏನು ಕೇಳ್ತೀವೋ ನಾನು ಕೊಡುತ್ತೇನೆ ಅಂತ ದೇವ್ರು ಹೇಳ್ತಾ ಇದ್ದಾನೆ. It's I will not ask you. ಆದ್ರೂ ಕೂಡ ಅವನು ಹೇಳ್ತಾನೆ, ನಾನು ಕೇಳುವುದೇ ಇಲ್ಲ. What a foolish man he was. ಎಂತ ಒಂದು ಮೂರ್ಖ ವ್ಯಕ್ತಿ ಆತನಾಗಿದ್ದ ನೋಡ್ರಿ. When God challenges, ದೇವರು ನಮಗೆ ಸವಾಲು ಹಾಕುವಾಗ he is ready to give to anything to us. ಆತ ನಮಗೋಸ್ಕರ ಏನು ಬೇಕಾದ್ರೂ ಕೊಡೋದಕ್ಕೆ ಸಿದ್ಧನಿರ್ತಾನೆ. Call unto me. ಅದಕ್ಕಾಗಿ ದೇವರು ಹೇಳ್ತಾನೆ, ನನ್ನನ್ನು ಕೂಗಿಕೋ, I will answer you. ನಾನು ನಿನಗೆ ಸದುತ್ತರ ದಯಪಾಲಿಸ್ತೇನೆ. It's a promise from God. ಇದು ದೇವರಿಂದ ಬಂದಂತ ವಾಗ್ದಾನ ರೀ. I will answer you. ನಾನು ನಿನಗೆ ಸದುತ್ತರ ದಯಪಾಲಿಸುವೆನು. Does he say maybe I will answer you? ನಾನು ನಿನಗೆ ಉತ್ತರಿಸಬಹುದಾ ಅಥವಾ ಉತ್ತರಿಸಬಹುದು ಎಂಬುದಾಗಿ ಕೇಳ್ತಾ ಇದ್ದಾರ? I will answer you. ನಾನು ನಿನಗೆ ಉತ್ತರಿಸ್ತೇನೆ. What a mighty God we serve. ಎಂತ ಬಲವುಳ್ಳ ದೇವರನ್ನು ನಾವು ಸೇವಿಸ್ತಾ What a loving God we serve. ಎಂತ ಪ್ರೀತಿ ಉಳ್ಳ ದೇವರನ್ನು ನಾವು ಸೇವಿಸ್ತಾ ಇದ್ದೇವೆ. Call unto me. ನನ್ನನ್ನು ಕೂಗಿಕೋ, I will answer you. ನಾನು ನಿನಗೆ ಸದುತ್ತರ ದಯಪಾಲಿಸುವೆನು. And I will show you great and mighty things. ನಾನು ನಿನಗೆ ತಿಳಿಯದ ಮಹತ್ತಾದ ಗುಡಾರ್ಥಗಳನ್ನು ತಿಳಿಸುವೆನೆಂಬುದಾಗಿ. My brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿ, till Jesus comes, God may be showing you some things. ಸೊ ಯೇಸು ಆತನು ಬರಲಿಕ್ಕಿರುವಾಗ ದೇವರು ಏನೋ ಸಂಗತಿ ನಿಮಗೆ ತೋರಿಸ್ತಾನೆ. It may be through dreams. ಅದು ಒಂದು ವೇಳೆ ಕನಸಿನ ಮೂಲಕ, It may be through visions. ಅಥವಾ ದರ್ಶನದ ಮೂಲಕವಾಗಿ ಆಗಲಿ, It may be through impression in your heart. ಅಥವಾ ನಿಮ್ಮ ಹೃದಯದಲ್ಲಿ ಒಂದು ಪ್ರೇರೇಪಣೆ ಆಗೋದ್ರ ಮೂಲಕವಾಗಿ ಆಗಲಿ. God will show you. ದೇವರು ನಿಮಗೆ ತೋರಿಸ್ತಾನ್ರಿ. We need to be in His presence. ನಾವು ಆತನ ಸನ್ನಿಧಾನದಲ್ಲಿ ಇರಬೇಕು. We need to be in His presence. ನಾವು ಆತನ ಸನ್ನಿಧಾನದಲ್ಲಿ ಪ್ರಸನ್ನತೆಯಲ್ಲಿ ಇರಬೇಕು. We will not have time for God and then we say God should answer me. ಮತ್ತು ದೇವರೊಂದಿಗೆ ಸಮಯ ಕಳೆದಕ್ಕೆ ನಮಗೆ ಸಮಯ ಇಲ್ಲ, ಆದರೂ ನಾವು ಹೇಳ್ತೇವೆ ದೇವರು ನಮಗೆ ಉತ್ತರ ಕೊಡಬೇಕೆಂಬುದಾಗಿ. But God is a merciful God. ದೇವರು ಕೂಡ ಆತನು ಕರುಣೆ ಉಳ್ಳ ದೇವರ್ರಿ. Many times we went away from Him. ನಾವು ಅನೇಕ ಸಾರಿ ಆತನಿಂದ ದೂರ ಹೋಗಿದ್ದೇವೆ. But yet when we prayed, He answered. ಆದರೂ ಕೂಡ ನಾವು ಪ್ರಾರ್ಥಿಸುವಾಗ ದೇವರು ಉತ್ತರ He is a ಕೊಡ್ತಾನೆ. gracious God, merciful God. ಆತನು ಕೃಪೆಯುಳ್ಳ ದೇವರು, ಕರುಣೆಯುಳ್ಳ ದೇವರು.
though we forgot about him, yet he answers our prayer. ನಾವು ಆತನನ್ನು ಮರೆತು ಬಿಟ್ಟರು ಕೂಡ ದೇವರು ನಮಗೆ ಸದುತ್ತರ ಕೊಡ್ತಾನ್ರಿ. What a good God we serve. ಎಂತ ಒಳ್ಳೆ ದೇವರಿಗೆ ನಾವು ಸೇವೆ ಸಲ್ಲಿಸ್ತೇವೆ. God is good and his mercy endures forever. ದೇವರು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. So that's why God challenges us this evening. ಅದಕ್ಕಾಗಿ ಸಾಯಂಕಾಲ ದೇವರು ನಮಗೆ ಸವಾಲು ಆಗ್ತಾ ಇದ್ದಾನೆ. Call unto me and I will answer you. ನನ್ನನ್ನು ಕೂಗಿಕೋ, ನಾನು ನಿನಗೆ ಸದುತ್ತರ ದಯಪಾಲಿಸುವೆನು. You want to see your future? ನಿಮ್ಮ ಭವಿಷ್ಯತ್ತು ನೀವು ನೋಡ್ಬೇಕಂತ ಬಯಸ್ತೀರಾ? Don't go to soothsayers. ಅಂದ್ರೆ ಕನಿ ಹೇಳುವರ ಕಡೆಗೆ ಹೋಗ್ಬಿಡ್ರಿ. It is God gives you personally. ದೇವರು ನಿಮಗೆ ವೈಯಕ್ತಿಕವಾಗಿ ನಿಮ್ಮ ಭವಿಷ್ಯದ ಬಗ್ಗೆ ಕೊಡ್ತಾನೆ. He will talk to you personally. ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಜೊತೆಗೆ ಮಾತಾಡ್ತಾನೆ. He will confirm it through prophecies. ಆತನು ಪ್ರವಾದನೆಗಳ ಮೂಲಕವಾಗಿ ಅದನ್ನು ಖಚಿತಪಡಿಸ್ತಾನೆ, ಗ್ಯಾರಂಟಿ ಮಾಡ್ತಾರೆ. Yes. So that's why he says, God is saying, call on. One of the very great promises of the word of God it is. ಮತ್ತು ದೇವರು ಇಲ್ಲಿ ಹೇಳುವಂಥದ್ದೇನು, ನನಗೆ ಕೇಳಿಕೋ ಎಂಬುದಾಗಿ. ಅದು ದೇವರ ಒಂದು ಮಹತ್ವವಾದಂಥ ದೊಡ್ಡದಾದಂಥ ಒಂದು ವಾಗ್ದಾನವಾಗಿದೆ ಈ ಒಂದು ವಾಕ್ಯ. So morning word we saw, it may be great as heaven or deep as the deep, but yet I will answer you. ದೇವರು ಮುಂಜಾನೆ ನಾವು ನೋಡಿದ್ವಿ ಅಂದರೆ ಅದು ಪಾತಾಳದಷ್ಟು ಆಳವಾಗಿರಬಹುದು, ಮೇಲ ಲೋಕದಷ್ಟು ಎತ್ತರವಾಗಿರಬಹುದು. Yeah. When Napoleon conquered many kingdoms, ಮತ್ತು ನೆಪೋಲಿಯನ್ ಅಂತ ವ್ಯಕ್ತಿ ಅನೇಕ ರಾಜ್ಯಗಳನ್ನು ಆತನು ಗೆದ್ದುಕೊಂಡಾಗ, he is become almost an emperor. ಆತನೊಬ್ಬ ಏನಂದ್ರೆ ಚಕ್ರವರ್ತಿ ಆಗಿದ್ದ. He is from France. ಆತನು ಫ್ರಾನ್ಸ್ ದೇಶದಿಂದ ಬಂದಂತ He ವ್ಯಕ್ತಿ. conquered many nations. ಆತನು ಅನೇಕ ರಾಷ್ಟ್ರಗಳನ್ನ ಅಥವಾ ದೇಶಗಳನ್ನ ಗೆದ್ದುಕೊಂಡ. Then he is telling his captains of the army, ಮತ್ತು ತನ್ನ ಅಲ್ಲಿ ಸೈನಾ ನಾಯಕರಿಗೆ ಅಥವಾ ಅವ್ರು ಹೇಳ್ತಾ ಇದ್ದಾನೆ, you ask me anything, I will give to you. ನೀವು ಏನ ಬೇಕಾದ್ರೂ ಕೇಳಿಕೊಡ್ರೆ ನಾನು ನಿಮಗೆ ಕೊಡ್ತೇನೆ. They asked him some money, some gold. ಅವರು ಸ್ವಲ್ಪ ಕೆಲವರು ಬಂಗಾರ ಬೆಳ್ಳಿ ಅಥವಾ ಅದನ್ನು ಕೇಳಿದ್ರು ಅವರು. Some people asked for a plot for their house. ಕೆಲವು ಜನರು ಅಲ್ಲಿ ಏನಂತಂದ್ರೆ ತಮ್ಮ ಮನೆಗಳಿಗೋಸ್ಕರ ಜಾಗೆಯನ್ನು ಕೇಳಿಕೊಂಡ್ರು. Yeah. But one man, ಆದ್ರೆ ಒಬ್ಬ ಮನುಷ್ಯ, give me that island. ನನಗೆ ಆ ದ್ವೀಪವನ್ನು ಕೊಡು. Such a big island he wants for himself. ಅಷ್ಟು ದೊಡ್ಡದಾದಂತ ದ್ವೀಪವನ್ನು ನಾವು ತನಗೆ ಬೇಕೆಂಬುದನ್ನು ಕೇಳಿಕೊಳ್ತಾ ಇದ್ದಾನೋ. Other army captains were shocked. ಬೇರೆ ಎಲ್ಲ ಸೇನೆಯ ನಾಯಕರು ಅವರು ಆಶ್ಚರ್ಯಗೊಂಡ್ರು. Now Napoleon will kill this man. ಈಗ ನೆಪೋಲಿಯನ್ ಈ ವ್ಯಕ್ತಿಯನ್ನು ಕೊಂದು ಹಾಕ್ತಾನೆ. They were looking at Napoleon. ನೆಪೋಲಿಯನ್ ಆತನ ನೋಡಿ, Napoleon says, you honored me with that request. ಮತ್ತು ನೆಪೋಲಿಯನ್ ಹೇಳ್ತಾನೆ, ನೀನು ಈ ಒಂದು ಬೇಡಿಕೆ ಮೂಲಕವಾಗಿ ನನ್ನನ್ನು ಗೌರವಿಸಿದಿ ಎಂಬುದಾಗಿ. They were all asking small things. ಅವರೆಲ್ಲರೂ ಚಿಕ್ಕ ಚಿಕ್ಕ ಅಥವಾ ಸಣ್ಣ ಸಣ್ಣ ಸಂಗತಿಗಳನ್ನು ಕೇಳ್ತಾ ಇದ್ದಾರೆ. They didn't know that I'm a great man on this earth. ಅವ್ರಿಗೆ ಗೊತ್ತಿಲ್ಲ ನಾನು ಈ ಭೂಮಿ ಮೇಲೆ ಎಷ್ಟು ಒಂದು ಮಹತ್ತಾದ ವ್ಯಕ್ತಿ ಆಗಿದ್ದೇನೆ. If they asked the bigger things, I had given them. ಒಂದು ವೇಳೆ ದೊಡ್ಡ ಸಂಗತಿಯನ್ನು ಕೇಳಿದ್ರೆ ಅವ್ರಿಗೆ ಕೊಟ್ಟು ಬಿಡ್ತಾ ಇದೆ. But they asked very small things. ಆದರೆ ಅವರು ಚಿಕ್ಕ ಚಿಕ್ಕ ಸಂಗತಿಗಳನ್ನು ಕೇಳ್ತಾ ಇದ್ದಾರೆ. But you asked the best thing. ಆದರೆ ನೀನು ಉತ್ತಮವಾದ ಸಂಗತಿಯನ್ನು ಕೇಳಿದ್ದಿ. I give that island to you and go and live there. ಮತ್ತು ನಾನು ಆ ದ್ವೀಪವನ್ನು ಕೊಡ್ತೇನೆ, ನೀನು ಹೋಗಿ ಅಲ್ಲಿ ವಾಸ ಮಾಡು. My brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿ, and God is expecting to ask him big things. ಮತ್ತು ದೇವರು ಬಯಸುವುದೇನೆಂದರೆ ನಾವು ಆತನಿಗೆ ದೊಡ್ಡ ಸಂಗತಿಗಳನ್ನು ಕೇಳಿಕೊಳ್ಬೇಕೆಂಬುದಾಗಿ. And ask him big things, great things, God will answer. ಮಹತ್ತಾದ ಮತ್ತು ದೊಡ್ಡದಾದಂಥ ಸಂಗತಿಗಳನ್ನು ಕೇಳಿಕೊಡ್ರಿ, ದೇವರು ಉತ್ತರ ಕೊಡ್ತಾನೆ. No, I am a poor man, I am poor lady. What shall I ask? ಅಯ್ಯೋ, ನಾನು ಬಡ ವ್ಯಕ್ತಿ, ಬಡ ಸ್ತ್ರೀ, ಬಡ ಪುರುಷನಾಗಿ ನಾನು ಏನು ಕೇಳಬೇಕು? Ask him. ದೇವರು ಹೇಳ್ತಾನೆ, ಕೇಳಿಕೋ. Ask him. ಆತನ ಕೇಳಿಕೋ. Sometime we started to ask, we forget what we asked. ಕೆಲವು ಸಾರಿ ನಾವು ಕೇಳಿಕೊಳ್ಳುವಂತ ನಮ್ಮ ಏನು ಕೇಳಿಕೊಂಡಿದ್ರೆ ಮರ್ತು ಬಿಟ್ಟಿರ್ತೇವೆ. Because it took long time and we started to forget what we asked. ಮತ್ತು ನಾವು ಕೇಳಿದಂತ ಅದು ಸಿಗೋದಕ್ಕೆ ಬಹಳ ಸಮಯ ಆಗೋದ್ರಿಂದ ನಾವು ಏನು ಕೇಳಿದೀವೋ ಅದನ್ನ ಮರ್ತು ಬಿಡ್ತೇವೆ. My brothers and sisters, ನನ್ನ ಪ್ರಿಯ ಸಹೋದರ, God is a faithful God. God is a faithful God. ದೇವರು ನಂಬಿಗಸ್ತನಾದ ದೇವರಾಗಿದ್ದಾನೆ. He will answer you. ಆತನು ನಿಮಗೆ ಸದುತ್ತರ ದಯಪಾಲಿಸ್ತಾನೆ. He will answer you, show you great and mighty things. ಮತ್ತು ದೇವರು ನಿಮಗೆ ಸದುತ್ತರ ದಯಪಾಲಿಸಿ ಆತನು ಮಹತ್ತಾದ ಸಂಗತಿಗಳು ನಿಮಗೆ ಗೋಚರ ಅಥವಾ ತಿಳಿಯಪಡಿಸ್ತಾನೆ.
It may look smaller. It may look smaller to God, but it may look great things to us. ಆದರೆ ದೇವರಿಗೆ ಅದು ಚಿಕ್ಕದಾಗಿರ್ಬೋದು, ಆದರೆ ನಮಗೆ ಅದು ದೊಡ್ಡ ಸಂಗತಿಯಾಗಿ ಕಾಣಿಸಿಕೊಳ್ತದೆ. Because we are little people on the earth and God has prepared great things for us. ಮತ್ತು ನಾವು ಭೂಮಿ ಮೇಲೆ ಚಿಕ್ಕ ಜನರಾಗಿದ್ದರೂ ದೇವರು ನಮಗೋಸ್ಕರವಾಗಿ ದೊಡ್ಡ ಸಂಗತಿಯನ್ನ ಆತನು ಸಿದ್ಧಪಡಿಸಿದ್ದಾನೆ. Let's expect great things from God. ದೇವರಿಂದ ದೊಡ್ಡ ಸಂಗತಿಯನ್ನು ನಿರೀಕ್ಷಿಸಿರಿ. Shall we all stand up? ನಾವೆಲ್ಲರೂ ನಿಂತ್ಕೊಳ್ಳೋಣವೇ? Thank you, Jesus. ಒಂದನೇ ಯೇಸುವೆ. God is raising your faith. ದೇವರು ನಿಮ್ಮ ನಂಬಿಕೆಯನ್ನು ಹೆಚ್ಚಿಸ್ತಾ ಇದ್ದಾನೆ. God has seen your tears. ದೇವರು ನಿಮ್ಮ ಕಣ್ಣೀರನ್ನು ನೋಡಿದ್ದಾನೆ. God knows where you went through. ನೀವು ಯಾವುದರ ಮೂಲಕವಾಗಿ ಹಾದು ಒಂದು ದೇವರಿಗೆ ಗೊತ್ತು. You passed through waters, you passed through fire. God is with you. ನೀವು ಬೆಂಕಿಯನ್ನು ದಾಟುವಾಗ, ನೀರನ್ನು ದಾಟುವಾಗ ಆ ದೇವರು ನಿಮ್ಮೊಂದಿಗೆ ಇದ್ದನು. And he protected you. ಆತನು ನಿಮ್ಮನ್ನು ಕಾಪಾಡಿದ್ದಾನೆ. And you thought, how I am alive today? ನೀವು ಆಲೋಚಿಸಿದ್ರಿ, ಹೇಗೆ ನಾನು ಇವತ್ತು ಜೀವಂತವಾಗಿದ್ದೇನೆ? It is God's grace. ಅದು ದೇವರ ಕೃಪೆ. It is God's grace. God made you to pass through all those problems. ಮತ್ತು ಆ ಎಲ್ಲಾ ಪರಿಸ್ಥಿತಿಗಳನ್ನು ಹಾದು ಹೋಗುವಂತೆ ದೇವರು ಮಾಡಿದ್ದಾನೆ. Once again, God reminds about your tears. ದೇವರು ಮತ್ತೊಂದು ಸಾರಿ ನಿಮ್ಮ ಕಣ್ಣೀರ ಬಗ್ಗೆ ಆತನ ನೆನಪು ಮಾಡ್ತಾನೆ. God answers your tears. ದೇವರು ನಿಮ್ಮ ಕಣ್ಣೀರಿಗೆ ಉತ್ತರ ಕೊಡ್ತಾನೆ. Every tears you shed, it is a prayer before God. ಮತ್ತು ನೀವು ಸುರಿಸಿದ ಪ್ರತಿಯೊಂದು ಕಣ್ಣೀರು ಅದು ದೇವರ ಮುಂದೆ ಅದು ಪ್ರಾರ್ಥನೆಯಾಗಿದೆ. And he will not pass through your tears. ಆತನು ನಿಮ್ಮ ಕಣ್ಣೀರನ್ನು ದಾಟಿ ಹೋಗುವುದಿಲ್ಲ. He will stand there. ಆತನು ಅಲ್ಲಿ ನಿಂತುಕೊಳ್ಳುತ್ತಾನೆ. He will answer you. ಆತನು ನಿಮಗೆ ಸದುತ್ತ ದಯಪಾಲಿಸ್ತಾನೆ. He will bless you. ಆತನು ನಿಮ್ಮನ್ನು ಆಶೀರ್ವದಿಸ್ತಾನೆ. He is the loving Abba Father. ಆತನು ಪ್ರೀತಿಯುಳ್ಳ ತಂದೆಯಾದ ದೇವರು. Yes, he is a loving Abba Father. ಆತನು ಪ್ರೀತಿಯುಳ್ಳ ತಂದೆಯಾದ ದೇವರು. He is caring for you. ಆತನು ನಿಮ್ಮ ಬಗ್ಗೆ ಕಾಳಜಿ ವಹಿಸುತ್ತಾನೆ. Lord, this evening, Lord, we pray thee. Some of us went through lot of problems here, O God. ಕರ್ತನೆ, ಇಲ್ಲಿ ಸ್ವಾಮಿ ಈ ಸಾಯಂಕಾಲ ಪ್ರಾರ್ಥಿಸ್ತಾರೆ. ನಮ್ಮಲ್ಲಿ ಅನೇಕರು ಇಲ್ಲಿ ಬಹಳಷ್ಟು ಕರ್ತನೆ ತೊಂದರೆಯಿಂದ ಅವರು ದಾಟಿ ಹೋಗಿದ್ದಾರೆ. But Lord, you saved them from all those problems. ಆದರೆ ನೀನು ಅವರೆಲ್ಲಾ ಸಂಗತಿಗಳಿಂದ ಕಾಪಾಡಿದ್ದಿ ಸ್ವಾಮಿ. You saw them and you blessed them, O God. ಕರ್ತನೆ, ನೀನು ಅವರನ್ನು ನೋಡಿ ಆಶೀರ್ವದಿಸಿದಿ ಕರ್ತನೆ. We thank you, Lord. You are a good God. ದೇವರೇ, ನೀನು ಒಳ್ಳೆ ದೇವರು, ಅದಕ್ಕಾಗಿ ಸ್ತೋತ್ರ. Lord, once again commit their tears into holy hand, O God. ಕರ್ತನೆ, ಅವರ ಕಣ್ಣೀರನ್ನು ನಿನ್ನ ಮತ್ತೊಂದು ಆವೃತ್ತಿ ನಾವು ಹಸ್ತಕ್ಕೆ ನಾವು ಒಪ್ಪಿಸಿಕೊಡ್ತೇವೆ. Lord, you bless them, O God. ದೇವರೇ, ನೀವು ಅವರನ್ನು ಆಶೀರ್ವದಿಸಿ. Wipe away their tears, O God. ಅವರ ಕಣ್ಣೀರು ಒರೆಸಾಕು. Fill their mouth with laughter, O God. ಕರ್ತನೆ, ಅವರ ಬಾಯಿಯನ್ನು ನಗೆಯಿಂದ ತುಂಬಿಸು ಕರ್ತನೆ. Make them have a joy in their heart, O God. ಅವರ ಹೃದಯದಲ್ಲಿ ಯಾವಾಗಲೂ ಸಂತೋಷವುಳ್ಳವರಾಗಿ ಮಾಡು. We bless you, God. ನಿನಗೆ ಸ್ತೋತ್ರ ಸಲ್ಲಿಸಿ. Heal those broken hearts, O God. ಆ ಹಂತ ಮೃದ ಹೃದಯಗಳನ್ನು ಕಟ್ಟು ಸ್ವಾಮಿ. And make them laugh at the problems, O God. ಕರ್ತನೆ, ಸ್ವಾಮಿ, ಅವರು ಸಮಸ್ಯೆಗಳನ್ನು ನೋಡಿ ನಗುವಂತೆ ಮಾಡು. Lord, we thank you and praise you, O God. ನಿನಗೆಲ್ಲ ಕರ್ತನೆ ಸ್ವಾಮಿ ಸ್ತೋತ್ರ. Coming very soon. ಕರ್ತನೆ, ನೀನು ಬೇಗನೆ ಬರಲಿಕ್ಕಿದೆ. Help us to be holy, blameless, spotless in your sight. ನಿನ್ನ ದೃಷ್ಟಿಯಲ್ಲಿ ಕರ್ತನೆ ನಿರ್ದೋಷಿಗಳು, ದೋಷವಿಲ್ಲದ ಸೂಕು ಕಳಂಕ ಇಲ್ಲದವರಾಗಿ ಕಾಣುವಂತೆ ಸಹಾಯ. Yes, Lord God. Lord, make us holy, O God. ಕರ್ತನೆ, ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡು. We give glory and honor and praise. ನಿನಗೆಲ್ಲ ಮಹಿಮೆ ಗೌರವ ಕೊಡ್ತೇವೆ. There some people may be having sickness in their body. Touch them and heal them, O God. ಕರ್ತನೆ, ನೀನು ಯಾರಿಗೆ ಅನಾರೋಗ್ಯ ಇದೆಯೋ ಅವರ ದೇಹದಲ್ಲಿ ಅವ್ರ ಮುಟ್ಟು ಕರ್ತನೆ. Every spirit of depression and oppression, I curse you, bind and cast you out in Jesus. ಎಲ್ಲ ಒತ್ತಡದ ಭಾರದ ಆತ್ಮವನ್ನು ಶಪಿಸಿ ಯೇಸು ನಾವು ಹೊರಗೆ ಹಾಕ್ತೇವೆ. Lord God, fill them with your joy. ಕರ್ತನೆ, ನಿನ್ನ ಸಂತೋಷವನ್ನು ತುಂಬಿಸು. Anoint them with oil of gladness. ಮತ್ತು ನಿನ್ನ ಆ ಪರಮಾನಂದ ತೈಲದಿಂದ ಅಭಿಷೇಕಿಸು. Lord, give them a garment of praise. ಕರ್ತನೆ, ಸ್ತುತಿಯ ವಸ್ತ್ರಗಳನ್ನು ಅವರಿಗೆ ಒದಗಿಸು. We give glory and honor and praise. ನಿನಗೆಲ್ಲ ಮಹಿಮೆ ಗೌರವ ಕೊಡ್ತೇವೆ. In the mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ with thanksgiving, ಕೃತಜ್ಞತಾಸ್ತುತಿಯೊಂದಿಗೆ we pray to you, God. ಪ್ರಾರ್ಥಿಸುತ್ತೇವೆ ದೇವರೇ. In Jesus' name. ಯೇಸು ನಾಮದಲ್ಲಿ. Amen. ಆಮೆನ್. Let's receive benediction. ನಾವು ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ್ರಿ. May the grace of our Lord Jesus Christ and the love of our heavenly Father and the sweet communion of the Holy Spirit
be with us all forever and ever. Amen. Amen. God bless you. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಯವನಸ್ಥರು ಮುಂದೆ ಬಂದು